4000 ಅವರ್ಸ್ ವಾಚ್ ಟೈಮ್ ಮಾಡ್ಕೊಳ್ಳೋದು ಹೇಗೆ ಒನ್ ಡೇ ಅಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರ 1000 ಸಬ್ಸ್ಕ್ರೈಬರ್ಸ್ ಅಂದ್ರೆ ಹೌದು ಆಗ್ತಾರೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಆರ್ ಟಾಕೀಸ್. ನಾನು ನಿಮ್ಮ ರಕ್ಷಿತಾ. ವೆಲ್ಕಮ್ ಬ್ಯಾಕ್. ತಮ್ಲೈನಲ್ಲಿ ನೋಡಿರ್ತೀರಾ ವಿಡಿಯೋ ಏನಪ್ಪ ಅಂತಂದರೆ ಹೌ ಟು ಗೆಟ್ ಸಬ್ಸ್ಕ್ರೈಬರ್ಸ್ ಇನ್ ಒನ್ ಡೇ ಅಲ್ಲಿ ಹೇಗೆ 1000 ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಳ್ಳೋದು. ಇಸ್ ಇಟ್ ಪಾಸಿಬಲ್? ಒಂದೇ ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು ಪಾಸಿಬಲ್ ಇದೆಯಾ? ಫಸ್ಟ್ ಮೇನ್ ಥಿಂಗ್ ತಿಳ್ಕೊಬೇಕಾಗಿರೋದು ನೀವು ಇಲ್ಲಿಷ್ಟೇ, ಸಬ್ಸ್ಕ್ರೈಬರ್ಸ್ 1000 ಕಂಪ್ಲೀಟ್ ಆದಮೇಲೆ ನಿಮಗೆ ಎಲಿಜಿಬಲ್ ಟು ಮಾನಿಟೈಸ್ ಆಗೋದಕ್ಕೆ, ಲೈಕ್ ಅರ್ನಿಂಗ್ ಸ್ಟಾರ್ಟ್ ಆಗೋದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಸೊ ನಿಮ್ಮ ಫಸ್ಟ್ ಕ್ರಿಟೇರಿಯಾ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಅದಾದಮೇಲೆ 4000 ಅವರ್ಸ್ ವಾಚ್ ಟೈಮ್ ಆಗಬೇಕು. ಸೊ ಹೇಗೆ ಅಂತ ಅಂದರೆ ಸಿಂಪಲ್, ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು ನೀವು. ಲೈಕ್ ಎವ್ರಿ ಡೇ, ಒಂದೇ ದಿನದಲ್ಲಿ ನಿಜವಾಗ್ಲೂ ಆಗೋದಿಲ್ಲ ಯಾವುದೂ. ಬಟ್ ಒನ್ ಡೇ ಅಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾರಾ 1000 ಸಬ್ಸ್ಕ್ರೈಬರ್ಸ್ ಅಂದರೆ ಹೌದು ಆಗ್ತಾರೆ. ಒನ್ ಡೇ ಅಲ್ಲಿ ನಿಜವಾಗ್ಲೂ ಆಗ್ತಾರೆ. ಅದಕ್ಕೆ ಉದಾಹರಣೆನೇ ನಾನು 2021 ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಅಲ್ಲಿಂದ ಆಲ್ಮೋಸ್ಟ್ 2025ವರ್ಗೂ ನನಗೆ ಜಸ್ಟ್ 100 ಸಬ್ಸ್ಕ್ರೈಬರ್ಸ್ ಅಷ್ಟೇ. ಯಾಕೆ? ಅಪರೂಪಕ್ಕೆ ಒಂದೊಂದು ವಿಡಿಯೋ ಆಗ್ತಾನೆ ಇದ್ದೀನಿ, ಬಟ್ ಫಾಲೋವರ್ಸ್ ಲಿಸ್ಟ್ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ಇನ್ಕ್ರೀಸ್ ಆಗ್ತಾನೆ ಇರಲಿಲ್ಲ. ಯಾಕೆ ಅಂದರೆ ಕನ್ಸಿಸ್ಟೆನ್ಸಿಯಿಂದ ನಾನು ಆಗ್ತಾ ಇರಲಿಲ್ಲ ವಿಡಿಯೋ. ಅಪರೂಪಕ್ಕೆ ಒಂದು ತಿಂಗಳು ಒಂದು ಆಗ್ತಿದ್ರೆ 3 ತಿಂಗಳು ಬಿಟ್ಕೊಂಡು ಇನ್ನೊಂದು ವಿಡಿಯೋ ಹಂಗೆ ಹಾಕಿದ್ರೆ ನಿಜವಾಗ್ಲೂ ಆಗಲ್ಲ ಗೈಸ್. ಮೇನ್ ಥಿಂಗ್ ಏನಂದರೆ ನಾನು ಹೇಳೋದು ಪದೇ ಹೇಳ್ತಾ ಇರೋದು, ಲೈಕ್ ಅರ್ಥ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಥಿಂಗ್. ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ನೀವು 1 ಮಂತ್ ಚಾಲೆಂಜ್ ಇಟ್ಕೊಳ್ಳಿ, 1 ಮಂತ್ ಡೈಲಿ 1 ವಿಡಿಯೋನಾದರೂ ಅಪ್ಲೋಡ್ ಮಾಡ್ಕೊಳ್ತಾ ಹೋಗಿ, ಡೆಫಿನೆಟ್ಲಿ ಆಗುತ್ತೆ. ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗುತ್ತೆ. ಲೈಕ್ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಯಾರ್ದೋ ಒಂದು ಫೋನಲ್ಲಿ 4 ಫೋನಲ್ಲಿ ಎವ್ರಿ ಡೇ ನೀವು ಅಪ್ಲೋಡ್ ಮಾಡಿರೋ ವೀಡಿಯೋಸ್ನ ಪ್ಲೇ ಮಾಡಿ ಬಿಡಿ. ಅದರಲ್ಲೇ ನಿಮ್ಮದು 4000 ಅವರ್ಸ್ ಲೈಕ್ ವಾಚ್ ಟೈಮ್ ಮುಗ್ದೋಗಿರುತ್ತೆ. ಹಾಗೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮಗೆ ಗಿಫ್ಟ್ ಆಗಿ ಒಂದಷ್ಟು ಕ್ರಿಟೇರಿಯಾಯಿಂದ ಅಮೌಂಟ್ ಬರೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಹಾಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮಗೆ ಯೂಟ್ಯೂಬಿಂದ ಆ್ಯಡ್ಸ್ ಪ್ಲೇ ಆಗುತ್ತಲ್ಲ, ಆ್ಯಡ್ಸಿಂದ ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು. ಲಿಟ್ರಲಿ ಇಟ್ ಡೋಂಟ್ ಟೇಕ್ ಟೂ ಮಚ್ ಆಫ್ ಟೈಮ್. ನಿಮ್ಮದು ಒಂದೇ ಒಂದು ವಿಡಿಯೋ ಕ್ಲಿಕ್ ಆಗಬೇಕಷ್ಟೇ. ಒಂದೇ ಒಂದು ವಿಡಿಯೋ, ಬೇರೆ ಏನು ಬೇಡ, ಒಂದೇ ಒಂದು ವಿಡಿಯೋ ಅಟ್ಲೀಸ್ಟ್ 10K ರೀಚ್ ಆಯಿತು ಅಂದರೆ ಬರುತ್ತೆ. ನಂದು ಒಂದು ಲೈಕ್ ಕಾಮಿಡಿ ವಿಡಿಯೋ ಅಂತ ಹಾಕಿದೆ. ಆ ವಿಡಿಯೋ ತುಂಬ ಓಡ್ತು, ಚೆನ್ನಾಗಿ ಓಡ್ತು. ಎಷ್ಟೊಂದು ವ್ಯೂಸ್ ಬಂತು ಅಂದರೆ ಲೈಕ್ 2 lakh ತನಕ ಹೋಯ್ತು. 2 lakh ವ್ಯೂಸ್ ಬಂದು ಸಡನ್ಲಿ ಡ್ರಾಪ್ ಔಟ್ ಆಯಿತು. ಅದರಿಂದ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ರು. ಈ ಯೂಟ್ಯೂಬ್ ಮಾಡಿರೋ ಒಂದೇ ಒಂದು ತಪ್ಪಿಂದ ನನ್ನ ಸಬ್ಸ್ಕ್ರೈಬರ್ಸ್ ಲಿಸ್ಟ್ ಟ್ರಕ್ ಆಗಿದೆ. ಏನು ಅಂತ ಅಂದ್ಬಿಟ್ಟು ಆಲ್ರೆಡಿ ವಿಡಿಯೋ ಮಾಡಾಕಿದ್ದೀನಿ, ಬೇಕಂದರೆ ಇಲ್ಲಿ ಪಾಪಪ್ ಆಗ್ತಿರುತ್ತೆ ನೋಡಿ. ಲೈಕ್ ಯೂಟ್ಯೂಬಿಂದ ನನಗೆ ಸ್ಟ್ರೈಕ್ ಬಂದು ಅದು ಲಿಟ್ರಲಿ ಹೊಂಟೋಯ್ತು. ಅದು ಲೈಕ್ ಯೂಟ್ಯೂಬ್ ಹಾರ್ಡ್ ಟ್ರೂತ್ ಅಂತ ಹೇಳ್ಬೋದಾ ಅಥವಾ ಡಾರ್ಕ್ ಟ್ರೂತ್ ಅಂತ ಹೇಳ್ಬೋದೋ ಗೊತ್ತಿಲ್ಲ. ಅದನ್ನು ಡೆಫಿನೆಟ್ಲಿ ನಾನು ಎಕ್ಸ್ಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಜವಾಗ್ಲೂ ತಿಳಿಸ್ತೀನಿ ಯೂಟ್ಯೂಬ್ ಡಾರ್ಕ್ ಟ್ರೂತ್ಸ್ನೆಲ್ಲದೂ. ಏನಾದ್ರು ಸಡನ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿದ್ರೆ ಯೂಟ್ಯೂಬೇ ಅದನ್ನು ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದೇನೋ ಗೊತ್ತಿಲ್ಲ, ಲೈಕ್ ಆಲ್ಗರಿದಮ್ ಆ ಥರ ಮಾಡುತ್ತಾ, ಯೂಟ್ಯೂಬ್ ಆಲ್ಗರಿದಮ್ ಆ ಥರ ಫೇಸ್ ಮಾಡುತ್ತಾ ಏನೋ ಗೊತ್ತಿಲ್ಲ. ಬಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಹಾಗೆ ಅಟ್ಲೀಸ್ಟ್ ಒಂದು 3 minutes ವಿಡಿಯೋನಾದರೂ ಒಂದು ದಿನಕ್ಕೆ 2 ಅಪ್ಲೋಡ್ ಮಾಡ್ತಾ ಹೋಗಿ. ಹಾಗೆ ಶಾರ್ಟ್ಸ್, ಮೇನ್ ಥಿಂಗ್, ನೀವು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರಿ. ಯೂಟ್ಯೂಬ್ ಶಾರ್ಟ್ಸ್ ಬರುತ್ತಲ್ಲ, ಯೂಟ್ಯೂಬ್ ಶಾರ್ಟ್ಸ್ನ ಎವ್ರಿ ಡೇ ಅಪ್ಲೋಡ್ ಮಾಡ್ತಾ ಇರಿ. ಟೈಮಿಂಗ್ಸ್ ಬೇಕು ಅಂದರೆ ಇಲ್ಲಿ ಚಾರ್ಟ್ ಹಾಕ್ತೀನಿ ನೋಡಿ, ಟೈಮಿಂಗ್ಸ್ ಪ್ರಕಾರ ಹಾಕಿ. ಮಾರ್ನಿಂಗ್ 6 to 9 o'clock ಒಳಗಡೆ ಶಾರ್ಟ್ಸ್ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಈವ್ನಿಂಗ್ 6 ಅಪ್ಲೋಡ್ ಮಾಡಿ. ಬೆಸ್ಟ್ ಟೈಮಿಂಗ್ಸ್ ಬೇಕು ಅಂದರೆ ಗೂಗಲ್ಗೆ ಹಾಕಿದ್ರೆ ಗೂಗಲೇ ತೋರಿಸುತ್ತೆ. ನಾನು ಸುಳ್ಳು ಹೇಳಿದ್ರು ಗೂಗಲ್ ಸುಳ್ಳು ಹೇಳೋದಿಲ್ಲ. ಯೂಸ್ ಮಾಡ್ಕೊಳ್ಳಿ, AI ಟೂಲ್ಸ್ನ ಯೂಸ್ ಮಾಡ್ಕೊಳ್ಳಿ. ಪದೇ ನಾನು ಹೇಳ್ತಾ ಇದ್ದೀನಿ, AIನ ಬಳಸ್ಕೊಂಡು ವೀಡಿಯೋಸ್ನ ಮಾಡಿ. ರಿಲೀಸ್ ಆಗೋದಕ್ಕೆ ಮೇನ್ ಥಿಂಗ್ ನೀವು ಮಾಡಬೇಕಾಗಿರೋದು, ಯೂಟ್ಯೂಬ್ ತಮ್ಲೈನ್ನ ಡಿಫ್ರೆಂಟಾಗಿ ಹಾಕೋದಕ್ಕೆ ಟ್ರೈ ಮಾಡಿ. ಆವಾಗ ಯೂಟ್ಯೂಬ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಯೂಟ್ಯೂಬೇ ನಿಮ್ಮದು ವೀಡಿಯೋಸ್ನ ಬೇರೆಯವ್ರಿಗೆ ಅಟ್ರ್ಯಾಕ್ಟ್ ಮಾಡಿ ತೋರಿಸುತ್ತೆ. ಯೂಟ್ಯೂಬ್ ತಮ್ಲೈನ್ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತಲೂ ಆಲ್ರೆಡಿ ವೀಡಿಯೋ ಮಾಡಾಕಿದ್ದೀನಿ, ಹೋಗಿ ನೋಡಿ. ಯೂಟ್ಯೂಬ್ ತಮ್ಲೈನ್ನ ಜಸ್ಟ್ ಒಂದು 2 minutes ಆಗಲ್ಲ ಅಂದ್ಕೊಳ್ಳಿ, 1 to 2 minutes ಒಳಗಡೆ ಯೂಟ್ಯೂಬ್ ತಮ್ಲೈನ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೇ ಹಾಕಿ. ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ಯಾವುದನ್ನ ಅಂದರೆ ನೀವು ಒಂದು ಸತಿ ಅಪ್ಲೋಡ್ ಮಾಡಿರೋ ವೀಡಿಯೋನ ಅಗೇನ್ ಆ್ಯಂಡ್ ಅಗೇನ್ ಎಡಿಟ್ ಮಾಡೋಕ್ಕೆ ಹೋಗ್ಬೇಡಿ. ವಿತಿನ್ 1 day ಆದಮೇಲೆ ನೀವು ಎಡಿಟ್ ಮಾಡಿ. ಸೊ ಒಂದೇ ವಿಡಿಯೋದಲ್ಲಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ಟಾಕೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.